ಒಂದು ಲೆಟರ್ ಡ್ರಾಫ್ಟ್ ಮಾಡಿ. ಏನು ಲೆಟರ್ ಸರ್? ಸೆಂಡ್ ಆಫ್ ಲೆಟರ್. ಯಾರಿಗೆ? ಕಿರಣ್ಗೆ. ಸರ್ ಅವ್ರು ಬಂದಾಯ್ತು, ಅದಕ್ಕೆ ವಿ ಆರ್ ಸೆಂಡಿಂಗ್ ಎಮ್ ಬ್ಯಾಕ್. ಮ್ಯಾಟರ್ ಡಿಕ್ಟೇಟ್ ಮಾಡ್ತೀರಾ ಸರ್? ಎಸ್, ಬಟ್ ಇಟ್ ಈಸ್ ವೆರಿ ಕಾನ್ಫಿಡೆನ್ಷಿಯಲ್. ಬರ್ಕೊಳ್ಳಿ. ಮಿಸ್ಟರ್ ಕಿರಣ್, ಕಮಿಷನ್ ಏಜೆಂಟ್, ನಿಮ್ಮ ಸೇವೆ ನಮ್ಮ ಕಂಪನಿಗೆ ಸಾಕಷ್ಟು ದೊರಕಿದೆ. ಇದು ಇಲ್ಲಿಗೆ ಮುಕ್ತಾಯವಾಗಲಿ ಎಂಬುದು ನಮ್ಮ ಆಸೆ. ನಿಮ್ಮನ್ನು ಈ ಜಾಬ್ನಿಂದ ಟರ್ಮಿನೇಟ್ ಮಾಡುತ್ತಿದ್ದೇವೆ. ಮಿಸ್ಟರ್ ಕಿರಣ್, ಕೊಬ್ಬಿನಿಂದ ಹುಬ್ಬುವಾಗಿದ್ದ ನಿನ್ನ ಹೊರಗೆ ದಬ್ಬ ಅವಕಾಶ ನನಗೀಗ ಸಿಕ್ಕಿದೆ. ತಬ್ಬಿಬಾಗ್ಬೇಡ. ಸದಾ ನಿನ್ನ ಅಭಿವೃದ್ಧಿ ಹಿಂದೆ ಹ್ಯಾಂಕ್ ಮಾಡ್ತಾ ಇರೋ ನನಗೆ ತುಂಬಾ ಹೆಮ್ಮೆ. ಯಾಕೆ ಗೊತ್ತಾ? ಅಸೆ ಮನೆ ಮೇಲೆ ಹತ್ಸೋಕೆ ಹಣ ಎಷ್ಟು ಕೊಡ್ತೀಯ ಅಂತ ಕೇಳಿದ್ ನಿನಗೆ ನಡು ಬೀದಿಲ್ ನಿಲ್ಸಿ ಬುದ್ಧಿ ಕಲಿಸೋಕೆ ಬಂದಿರೋ ರೇಖಾ. ಥ್ಯಾಂಕ್ ಯು ಸರ್. ಅಂದ್ರೆ ನೀವು ಮೊದಲೇ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರೇನೆ? ದರ್ಶನ ಕೊಡೋ ದೇವ್ರ ಹತ್ರನೇ ಬಹಳ ಹೊತ್ತು ಇರೋ ಬಿಡೋದಿಲ್ಲ ನಮ್ಮ ಜನ. ಅಂಥದ್ರಲ್ಲಿ ಕಮಿಷನ್ ಕೊಡೋ ಕಂಪ್ನಿನಲ್ಲಿ ಬಹಳ ದಿನ ಕೆಲಸ ಮಾಡೋಕ್ ಬಿಡ್ತಾರ? ನೋ ಸರ್. ಅದಕ್ಕೆ ಅವತ್ತು ನೀವು ನನ್ನ ಉಬ್ಬಿಸಿ ಕಮಿಷನ್ನು, ಮನೆ, ಸ್ಕೂಟ್ರು, ಮೇಂಟೆನೆನ್ಸು ಅಂತ ಎಲ್ಲ 3 ಮೊಳ ಭಾಷಣ ಬಿಗ್ದಾಗ ನಾನು ಬೇಡ ಅಂತ ಜ್ಞಾಪಕ ಇದೆಯಾ? ಇದು ಕಂಪನಿ ರೀ, ಕಮರ್ಷಿಯಲ್ ಕಂಪನಿ. ಪಕ್ಕ ಬಿಸ್ನೆಸ್ ಮೈಂಡ್ ಇದ್ದೇನೆ ಮ್ಯಾನೇಜ್ ಮಾಡೋದು ಕಷ್ಟ. ಇನ್ನು ಇರೋ ವ್ಯಾಪಾರ ನಿಮ್ಮಂಥವ್ರಿಂದ ಇಳಿಬಾರ್ದು ಅಂತಲೇ ಇವತ್ತು ನಿಮ್ಮನ್ನು ವಿಧಿ ಇಲ್ಲದೆ ಕಂಪನಿಯಿಂದ ಟರ್ಮಿನೇಟ್ ಮಾಡಿದ್ದು. ಥ್ಯಾಂಕ್ ಯು ಸರ್. ಇದು ಖಂಡಿತ ಟರ್ಮಿನೇಷನ್ ಲೆಟರ್ ಅಲ್ಲ, ನಿಯತ್ತಿಂದ ಕೆಲಸ ಮಾಡಿರೋದಕ್ಕೆ ಸಿಕ್ಕಿರೋ ಸರ್ಟಿಫಿಕೇಟ್. ಡಿಗ್ರಿ ಸರ್ಟಿಫಿಕೇಟ್ ಬೇಕಾದರೂ ಪಡಿಬಹುದು, ಇಂಥ ಸರ್ಟಿಫಿಕೇಟ್ ಸಿಗೋದು ಬಹಳ ಕಷ್ಟ ಸರ್. ನಿಮ್ಮನ್ನೊಂದು ಮಾತು ಕೇಳ್ಬೋದಾ? ಕೇಳಿ. ಯಾರು ಈ ಲೆಟರ್ನ ಬರೆದಿದ್ದು? ನಮಸ್ಕಾರ, ರೇಖಾ. ನಿನಗೊಂದು ವಿಶೇಷವಾದ ಲೆಟರ್ ಬಂದಿದೆ, ತಗೋ. ಏನೋ ಇದು ಬರವಣಿಗೆ ಇಷ್ಟು ಸುಂದರವಾಗಿದೆ, ಯಾರದ್ದು ಇರ್ಬೋದು? ತೆಗೆದು ಓದಿದ್ರೆ ತಾನೇ ಗೊತ್ತಾಗೋದು. ಹಲೋ ಪ್ರೀತಿಯ ಬ್ರಹ್ಮಚಾರಿ, ನಿನ್ನನ್ನು ಮದುವೆಯಾಗಲಿರುವ ನಿನ್ನವಳೆ ಆಗ ನಾರಿ. ರೇಖಾ, ಡಾಟರ್ ಆಫ್ ಕೃಷ್ಣಮೂರ್ತಿ, ಕೇರ್ ಆಫ್ ವಿಷ್ಣು ಪ್ರಭಾ, 918 ಸೆಕೆಂಡ್ ಕ್ರಾಸ್, ಸೆಕೆಂಡ್ ಬ್ಲಾಕ್, ಜಯನಗರ್. ಹಾಗಂತ ಅಲ್ಲಿ ಅಡ್ರೆಸ್ ಕೊಟ್ಟು ನನ್ನ ಗ್ರೇಸ್ನಿಂದ ಕೆಲಸ ಸಂಪಾದಿಸಿ ನನಗೆ ಮೋಸ ಮಾಡಿ ಈ ಅಡ್ರೆಸ್ ಇರೋದಕ್ಕೆ ಕಾರಣ? ಅದು ಕೇಳಿದ್ದಕ್ಕೆ ನೀನೇ ಉತ್ತರ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನಾನು ತಗೊಂಡ್ಬಂದಿರೋ ಡೀಟೇಲ್ಸ್ ಎಲ್ಲ ಪೊಲೀಸ್ ಕೈನಲ್ಲಿ ಇಟ್ಟು ನಿನ್ನನ್ನು ಈ ಪ್ಲೇಸ್ನಿಂದ ಆ ಪ್ಲೇಸ್ ಇಡೋದಕ್ಕೆ ನಾನು ಏರ್ಪಾಡು ಮಾಡ್ತೀನಿ. ರೀ ಮಿಸ್ಟರ್, ಒಬ್ಳೇ ಇದ್ದೀನಿ ಅಂತ ಹೆದರ್ಸ್ತಾ ಇದ್ದೀರಾ? ನಿಮ್ಗೂ ನನಗೂ ಏನು ಸಂಬಂಧ? ನಿಜ ಹೇಳಿ, ಇಲ್ಲಿಗೆ ಯಾಕೆ ಬಂದ್ರಿ? ನಿನಗೆ ಗೊತ್ತು ನಾನು ಯಾರು ಅಂತ. ಪೊಲೀಸ್ನವ್ರು ಕರ್ಸ್ಬೇಕಾಗತ್ತೆ. ಧಾರಾಳವಾಗಿ ಕರಿ. ಮರ್ಯಾದೆಗೆ ಹೊರಟೋಗಿ. ಹೋಗಲ್ಲ ಅಂದ್ರೆ ಏನ್ ಮಾಡ್ತೀಯ? ನಿಮ್ಮನ್ನ ಸ್ಲೋಲಿ ಪಾಪ ಪಾಂಡವಪುರದಿಂದ ಫಾಲೋ ಮಾಡ್ತಾ ನನ್ನನ್ನ ಫೂಲ್ ಮಾಡೋಕ್ ಪ್ರಯತ್ನ ಪಡ್ತಾ ಇರೋ ರೇಖಡಿಯ, ನಿನ್ನ ನಾಟಕ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಾಟಕ ಆಡ್ತಾ ಇರೋ ನಾನಾ ನೀನಾ? ಏನು ನಾನ್ ನಾಟಕ ಆಡ್ತಾ ಇದ್ದೀನ? ನೆಟ್ಟಿಗೆ ಮಾತಾಡು. ನೆಟ್ಟಿಗೆ ಮಾತಾಡ್ತಾ ಇದ್ದೀನಿ. ಸಿಕ್ಕ ಶ್ರೀಮಂತ ಹೆಣ್ಮಕ್ಳನ್ನ ಹುಡುಕಿ ಮೆಚ್ಚಿದ ಹಾಗೆ ನಾಟಕ ಆಡಿ ವರದಕ್ಷಿಣೆ ವರೋಪಚಾರ ಅಂತ ವಸೂಲ್ ಮಾಡೋನ್ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ. ಏನು ನಾನು ವರದಕ್ಷಿಣೆ ವರೋಪಚಾರ ವಸೂಲ್ ಮಾಡ್ತೀನ? ನಿಜ ಹೇಳು, ನಿನಗೆ ಯಾರು ಈ ಭ್ರಮೆ ತಲೆಯಲ್ಲಿ ತುಂಬೋರು? ಅದೆಷ್ಟು ಬೇಗ ಮರ್ತ್ಬಿಟ್ಟಿದ್ದೀರಿ ಪಾಪ.
6 ತಿಂಗಳ ಹಿಂದೆ ನಿಮ್ಮಮ್ಮ ನಮ್ಮನೆಗೆ ಬಂದು ನನ್ನನ್ನು ಒಪ್ಕೊಂಡೋಗಿ ತಿರಸ್ಕರಿಸಿದ್ದು ಗೊತ್ತಿಲ್ವಾ? ಶ್ಯಾಮಯ್ಯನ ತಂಗಿ ಮಗಳು ಸುರೇಖಾ, ಅದು ನೀನಾ? ಹೌದು, ಅದೇ ಸುರೇಖಾ, ನಿನ್ ಮೇಲೆ ಸೇಡ್ ತೀರ್ಸ್ಕೊಳಕ್ ಬಂದಿರೋಳು. ನನ್ನ ಮೇಲೆ ಸೇಡ? ನಾನೇನ್ ಮಾಡ್ದೆ? ಹೌದು, ನೀನೇನು ಮಾಡ್ಲಿಲ್ಲ. ಮದ್ವೆ ಹೆಸರು ನನ್ನ ಮನೆಗೆ ಕರ್ಸಿ ಒಪ್ಪಿದ ಹಾಗೆ ಮಾಡಿ ವರದಕ್ಷಿಣೆ ಅಲೋಪಚಾರ ಅಂತ ನಿಮ್ಮಮ್ಮನ್ ಚೂಬಿಟ್ಟೆ ಅಲ್ಲ? ಐ ಆಮ್ ರಿಯಲಿ ಸಾರಿ ರೇಖಾ. ಈ ವಿಷಯ ನನಗೆ ಗೊತ್ತಿರಲಿಲ್ಲ, ನನ್ನವರೆಗೂ ಬರಲೂ ಇಲ್ಲ. ಈ ರೀತಿ ಮದುವೆ ಬೇಡ ಅಂತ ನಾನು ರೂಮ್ ಬಿಟ್ಟು ಬಂದೆ ಅಷ್ಟೇ. ಅದು ಗಂಡಸಿಗೆ ಸಹಜ. ಆದ್ರೆ ಹೆಣ್ಣಿಗೆ ಒಂದ್ಸಲ 4 ಜನದ ಮುಂದೆ ಅವಮಾನ ಆದ್ರೆ ಅವಳು ಉಳಿಯೋದು ಒಂದೇ ದಾರಿ, ಆತ್ಮಹತ್ಯೆ. ನಾನು ಅದಕ್ಕೆ ವಿರುದ್ಧ ಹೋರಾಟ ನಡೆಸ್ದೆ. ನಿಮ್ಮಂತವ್ರ ಬುದ್ಧಿ ಕಲಿಸ್ಬೇಕು ಅಂತಾನೆ ಹಠ ಮಾಡಿ ನಿಂತೆ. ಒಂದು ಹೆಣ್ಣಿಂದ ಬುದ್ಧಿ ಕಲಿಯೋಷ್ಟು ಮುಟ್ಟಾಳಲ್ಲ ನಾನು. ನನಗೆ ನಂದೇ ಆದ ಧ್ಯೇಯ ನೀತಿ ಎಲ್ಲ ಇದೆ. ನಂಬರ್ 1, ನಾನು ವರದಷ್ಟೇ ಮುಟ್ಟಲ್ಲ. ನಂಬರ್ 2, ಹೆತ್ತೋರ ಆಸ್ತಿಲಿ 1 ಪೈಸಾ ಕೂಡ ತಗೊಳ್ಳೋದಿಲ್ಲ. ಬದುಕಿದ್ರೆ ನಾನು ಸ್ವತಂತ್ರವಾಗಿ ಬದುಕ್ತೀನಿ. ಒಬ್ಬರ ಆಶ್ರಯದಲ್ಲಿ ಬದುಕೋದಿಲ್ಲ, ನಂಬದವ್ರಿಗೆ ಮೋಸನೂ ಮಾಡೋದಿಲ್ಲ. ಹಾಗಾದ್ರೆ ನಮ್ಮ ಮಾವ ಹೇಳಿದ್ದು ಏನ್ ಹೇಳುದು? ಅವನು ಮಹಾ ಮೋಸ್ಗಾರ. ಅಮ್ಮ 10 ಅಂದ್ರೆ ಮಗ 20 ಅಂತ ಹೇಳ್ತಾನೆ. ಹೀಗೆಲ್ಲ ಆಟ ಆಡಿದ್ದಾಯ್ತು. ನಮ್ಮ ಕಣ್ಣಿಗೆ ಮಣ್ಣೆರ್ಚಿ ಎಲ್ಲ ಬಿಟ್ಟು ಬೆಂಗಳೂರಿನಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋಕ್ ಶುರು ಮಾಡಿದಾನಂತೆ. ಮಾಡ್ಕೊಳ್ಳಿ ಬಿಡಿ ಮಾವ, ನಮ್ ಪುಣ್ಯ ಚೆನ್ನಾಗಿತ್ತು ಅಂದ್ರೆ ಅವನನ್ನ ಅಂದ್ರೆ ಇನ್ನೊಬ್ಬ ಗಂಡು ಬಂದೇ ಬರ್ತಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಎಂತ ದಡ್ಡ ಹುಡುಗಿ ನಮ್ಮ ನೀನು. ಯಾಕೆ ಮಾವ? ನೋಡಮ್ಮ, ಇದು 20ನೇ ಶತಮಾನ. ಇಷ್ಟಿದ್ರೆ ಅದನ್ನ ಇಷ್ಟು ಮಾಡ್ತಾರೆ. ಈ ಜನ ಎಲ್ಲಮ್ಮ ಸುಮ್ಮನೆ ಇರ್ತಾರೆ? ಒಳ್ಳೆ ಮನಸ್ಸನ್ನು ಕೂಡ ಕೆಡಿಸ್ತಾ ಇದ್ರೆ ಮದುವೆ ಮಾಡ್ಕೊಳಕ್ಕೆ ಯಾರಮ್ಮ ಮುಂದೆ ಬರ್ತಾರೆ? ನೋಡಮ್ಮ ರೇಖಾ, ಆ ಕಿರಣ್ ಹಾಗೂ ಈಗ ಬೆಂಗಳೂರಿನಲ್ಲೇ ಇದ್ದಾನೆ. ನೀನು ಅವನು ಸ್ವಲ್ಪ ಫಾಲೋ ಮಾಡಿದ್ರೆ ಸಾಕು, ಸಿಕ್ಬಿದ್ಬಿಡ್ತಾನೆ. ಅದರಿಂದ ನಮ್ಗೇನ್ ಪ್ರಯೋಜನ ಮಾವ? ದಡ್ಡಿ ಸುಮ್ಮನೆ ಓದಿದ್ಯಾ ನೀನು? ಮಾತೆತ್ತಿದ್ರೆ ಸಾಕು, ಸಮಾಜ ಸೇವೆ, ಮಣ್ಣು ಮಸಿ ಹೋರಾಡ್ಬೇಕು ಅಂತೀಯ. ಅದನ್ನ ಇಲ್ಲೇ ಶುರು ಮಾಡು. ನೋಡು, ನಿನಗೆ ಅವನು ಮಾಡಿದ ಅವಮಾನಕ್ಕೆ ತಕ್ಕ ಮರ್ಯಾದೆ ಮಾಡಿದಾಗೂ ಇರುತ್ತೆ, ನಿನ್ನ ಸಮಾಜ ಸೇವೆ ಆದಾಗೂ ಇರುತ್ತೆ. ಅದಷ್ಟು ಸುಲಭ ಅಲ್ಲ ಮಾವ. ದಡ್ಡಿ ಮನಸ್ಸಿದ್ರೆ ಮಾರ್ಗ ಇದ್ದೇ ಇರುತ್ತೆ. ನೋಡು, ನೀನು ಹೂ ಅನ್ನು, ಮುಂದಿನ ಕೆಲಸ ನಾನು ನೋಡ್ತೀನಿ. ಸರಿ ಮಾವ. ನಾನು ಅಲ್ಲಿಂದ ಬಂದ್ಮೇಲೆ ನೀವೊಂದು ಹುಡುಗಿ ಲವ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಆಗ್ಲೇ ನಾನು ನಿಮ್ಗೊಂದು ಲವ್ ಲೆಟರ್ ಹಾಕಿದ್ದು. ನಾನು ಹಾಕಿದ ಲೆಟರ್ ವರ್ಕೌಟ್ ಆಗ್ಲಿಲ್ಲ ಅಂತ 2ನೇ ಕಾಗದ ಮತ್ತೆ ಹೂನ್ ಕಳಿಸ್ದೆ. ಇದ್ರ ಮಧ್ಯೆ ನಿಮಗೆ ಕಿತ್ಲಾಟನೂ ಆಯ್ತು. ಹಾಗೆ ಫಾಲೋ ಮಾಡಿ ನಿಮ್ ಕಂಪ್ನಿ ಕೆಲ್ಸಕ್ಕೆ ಸೇರಿದೆ. ಮುಂದಿನ ವಿಚಾರ ನಿಮ್ಗೆ ಗೊತ್ತಲ್ಲ? ಐ ಆಮ್ ಸಾರಿ ರೇಖಾ. ಸಾರಿ ಹೇಳ್ಬೇಕಾಗಿದ್ದು ನೀವಲ್ಲ, ನಾನು. ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡು ಅನ್ಯಾಯವಾಗಿಲ್ಲದ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ. ದಟ್ಸ್ ಆಲ್ ರೈಟ್. ಆದ್ರೆ ನನ್ನ ಈ ಅಕೌಂಟ್ ಅಲ್ಲಿ 10,000 ರೂಪಾಯಿ ಭರ್ತಿ ಮಾಡಿದ್ ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ? ಅದು ಅಮರ್ನಾಥ್ ಕಡೆಯವ್ರು ಮಾಡಿದ ಕೆಲಸ. ಅಂದ್ರೆ ಆ ಅಮರ್ನಾಥ್ ನಿಮ್ಗೂ ಖಂಡಿತ ಪರಿಚಯ ಇಲ್ವಾ? ಮುಖಾಮುಖಿ ಪರಿಚಯ ಇಲ್ಲದೆ ಇದ್ರು ಲೆಟರ್ ಮುಖಾಂತರ ಗೊತ್ತು. ನೀವ್ ಹೇಳಿದ ಸ್ಕೀಮ್ ಬಗ್ಗೆ ಸೀಕ್ರೆಟ್ ಆಗಿ ಸಪ್ಲೈ ಮಾಡಿದವನು ನಾನೇ. ಈಗ ನನ್ನ ನೀವೇ ಕ್ಷಮಿಸ್ಬೇಕು ಕಿರಣ್. ಪರಿಸ್ಥಿತಿ ಒದಗಿಸಿ ಸಿಕ್ಕಿ ನೀನ್ ಮಾಡಿದ ತಪ್ಪಲ್ಲ ರೇಖಾ. ಅದು ನನ್ನ ಜೀವನಕ್ಕೊಂದು ದೊಡ್ಡ ತಿರುವು. ಕಿರಣ್, ರಿಯಲಿ ರಿಯಲಿ ಯು ಆರ್ ಗ್ರೇಟ್. ಆದ್ರೆ ನಡೆದ ವಿಚಾರನ ತಿಳಿಸಿ ನನ್ನ ಪಮ್ಮಿ ಮಧ್ಯೆ ಪ್ರೀತಿ ಉಳಿಸಿದ್ರೆ ನಿಜವಾಗ್ಲೂ ನೀನು ಗ್ರೇಟ್. ನೋ ಕಿರಣ್. ಹೀರೋ ಏನ್ ರಾಯರು, ಇಷ್ಟೊತ್ತಿನಲ್ಲಿ ಈ ಪಾಕ್ನಲ್ಲಿ ಒಬ್ಬರೇ ಕುತ್ಕೊಂಡು ಮತ್ತೆ ಯಾರಿಗೋಸ್ಕರ? ಇನ್ಮೇಲೆ ನನಗೆಲ್ಲ ಹೊತ್ತು ಒಂದೇ. ಐ ಮೀನ್, ನಾನು ನನ್ನ ಕೆಲಸಕ್ಕೆ ಗುಡ್ ಬೈ ಹೇಳಾಯ್ತು. ಕಾರಣ ಅಂದ್ರೆ ಇಷ್ಟಕ್ಕೆಲ್ಲ ಶ್ಯಾಮಯ್ಯ ಕಾರಣ ಅನ್ನು? ಆಶ್ಚರ್ಯಯ್ಯ, ಅಕಸ್ಮಾತ್ ಅವ್ ನನ್ನ ಗುರ್ತಿಡಿದ್ ಬಿಟ್ರೆ ಬಿಡ್ತಾನ? ಏನಾದ್ರೂ ಮಾಡಿ ಇರೋ ವಿಷಯ ನಮ್ಮನ್ನು ತಿಳಿಸಿ ಪಮ್ಮಿ ಮದುವೆ ವಿಚಾರವಾಗಿ ಒಂದು ತೀರ್ಮಾನಕ್ಕೆ ಬರಲೇಬೇಕು. ನಿಮ್ ತಾಯಿ ಹೇಳೋರು ಯಾರು? ನೀನೆ? ನಾನ? ಅಲ್ಲಯ್ಯ, ಅವತ್ತು ನಾನು ತೋಳ್ ಮರೋಳ್ ಚಿನ್ನಪ್ಪನಾಗಿ ನಾನು ಹೋಗಿದ್ದೀನಿ. ಅಕಸ್ಮಾತ್ ನಿಮ್ ತಾಯಿ ನಾನು ಗುರ್ತಿಡಿದ್ ಬಿಟ್ರೆ ಬೇಕಾದ್ರೆ ನೀನೇ ಹೋಗು. ನೋಡು,
ನಿನ್ನ ಬಸ್ ಸ್ಟ್ಯಾಂಡ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬಿಡ್ತೀನಿ, ಓಕೆನಾ? ಚೆನ್ನ, ಇದು ನಿನ್ನ ಕೈಲೇ ಸಾಧ್ಯ. ಪ್ಲೀಸ್ ಪ್ಲೀಸಾ, ಈ ಪ್ಲೀಸು ಈ ಸಾರಿ ಇಲ್ಲದೆ ಹೋಗಿದ್ದಿದ್ರೆ ನಮ್ಮ ದೇಶ ಯಾವತ್ತೋ ಉದ್ಧಾರ ಆಗ್ತಾ ಇತ್ತು. ಲೋ ಚೆನ್ನ, ನಮ್ಮಮ್ಮ ಇಷ್ಟು ದಿನ ಬೆಂಗಳೂರಲ್ಲಿದ್ದು ಇದನ್ನೇನಪ್ಪ ನೀನು ಸಾಧಿಸಿದ್ದು ಅಂತ ಕೇಳಿದ್ರೆ ಏನೋ ಹೇಳ್ತೀಯಾ? ಮಾತೃಶ್ರೀ ಅವರೇ, ನೀವು ನಿಮ್ಮ ಪತಿ ಸಮೇತ ಅಲ್ಲಿಗೆ ಬಂದು ಮುಂದಿನ ಕತೆ ಏನಾಗುತ್ತೆ ಅಂತ ನಿಮ್ಮ ಕಣ್ಣಾರೆ ವೀಕ್ಷಿಸಿ ಅಂತ ಕೈ ಮುಗಿದ್ಕೊಂಡು ನಿಂತ್ಕೋತೀನಿ, ಓಕೆನಾ? ಏನಪ್ಪ ಏಕ್ದಮ್ ನಮ್ಮೂರ್ಗೆ, ಅದು ನಮ್ಮನೆಗೆ? ಏನಿಲ್ಲ ಸರ್, ನಿಮ್ಮನ್ನ ಅರ್ಜೆಂಟಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅದಕ್ಕೆ ಬಂದೆ. ಯಾಕಪ್ಪ? ನಮ್ ಕಿರಣ ಹುಷಾರಾಗಿದ್ದಾನೆ ತಾನೆ? ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ನಡೀತಿದೆ ತಾನೆ? ಅದ್ರ ವಿಚಾರ ಈಗ ಯಾಕೆ ಸರ್? ನೀವ್ ಯಾಕೆ ಬೆಂಗಳೂರಿಗೆ ಹೊರಡಬಾರ್ದು? ಏನಪ್ಪ ವಿಷಯ? ನಮ್ಮ ಕಿರಣನ ಮೇಲೆ ಆ ಶ್ಯಾಮಯ್ಯನ ತಂಗಿಯ ಮಗಳು ಬಲೆ ಬೀಸಿದಾಳಂತೆ ಸರ್. ಅವಳು ಯಾಕಯ್ಯ ಹೋದ್ಲು ಬೆಂಗಳೂರಿಗೆ? ಸರ್, ಅದು ಒಂದು ದೊಡ್ಡ ಕತೆ. ನೀವು ಮೊದಲು ಬೆಂಗಳೂರಿಗೆ ಹೊರಡಿ. ಅದ್ ಸರಿಯಪ್ಪ, ನಮ್ಮ ಹೋಮ್ ಮಿನಿಸ್ಟರ್ ಪರ್ಮಿಷನ್ ಬೇಡವೆ? ಎಲ್ಲಿದ್ದಾರೆ ಅಮ್ಮವರು? ಯಾರು ಮೇಲ್ಗಡೆ ಅಷ್ಟು ಜನ ಹಚ್ಕೊಂಡು ಮಾತಾಡ್ತಾ ಇರೋದು? ಅವ್ರ ಮುಂದೆ ಯಾವ ವಿಚಾರನೂ ಬಾಯ್ ಬಿಡ್ಬೇಡ್ರಪ್ಪ. ಮೊದ್ಲೇ ಮಗ ಊರ್ ಬಿಟ್ಟು ಹೋಗಿದ್ದಾನೆ ಅಂತ ಮೊಳದುದ್ದ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನ್ರಿ ಅದು? ಏನದು ಕೋಪ ಗೀಪ ಅಂತ ಇದ್ದೀರಾ? ಯಾರೋ ನೀನು? ಏನನ್ ಮಾತುಕತೆ? ನಮಸ್ಕಾರ ಅಮ್ಮ. ಅದೇ ನಾನು ತೋಳ್ನೋಳ್ ಚೆನ್ನಪ್ಪ. ಹಾ ಮತ್ತೇನ್ ಮೋಸ ಮಾಡಕ್ ಬಂದಿದ್ಯಾ ಇಲ್ಲಿ? ಏನ್ರಿ ಇವ್ ನಿಮ್ಗೂ ಪರಿಚಯನಾ? ಇಲ್ಲ. ಏನೋ ನೀನು ಅಮ್ಮ ನಾನು ನಿಮ್ ಮಗನ ಹಾಗೆ ಅಂತಂದು ನೀನೇನ್ ಮೋಸ ಮಾಡಕ್ ಬಂದಿದ್ಯಾ ಮತ್ತೆ? ಅಯ್ಯಯ್ಯೋ, ನಾನ್ಯಾಕಮ್ಮ ನಿಮಗೆ ಮೋಸ ಮಾಡ್ಲಿ? ಇವತ್ತಿಗೂ ನಾನು ನಿಮ್ಮ ಮಗ ಇದ್ದಾಗಮ್ಮ. ನೀವೆಲ್ಲ ಸೇರಿ ನನ್ನ ಮಗನ್ನ ನನ್ನಿಂದ ದೂರ ಮಾಡ್ದವ್ರಲ್ವೇನೋ? ಹೋಗ್ರೋ, ಮುಖ ತೋರಿಸ್ಬೇಡಿ ನನಗೆ, ಹೊಟ್ಟೋಗಿ ಇಲ್ಲಿಂದ. ಯಾಕ್ರೋ ಇನ್ನೂ ಇಲ್ಲೇ ಇದ್ದೀರಾ? ಹೋಗ್ರೋ. ಹೇಗಮ್ಮ ಹೋಗೋದು? ನೀವಿಲ್ದೆ ಅಲ್ಲಿ ನಿಮ್ಮ ಮಗನ? ನನ್ ಮಗಂಗೆ ಏನಪ್ಪ ಮಾಡ್ಬಿಟ್ಟೆ? ಏನು ಮಾಡಿಲ್ಲಮ್ಮ, ನಿಜವಾಗ್ಲೂ ನಿಮ್ಮ ಮಗ ನಾನು ಫ್ರೆಂಡ್ಸ್ ಅಮ್ಮ. ಹೌದು ಕಣೆ, ನಮ್ ಕಿರಣ ಇವನ್ ಜೊತೆನಲ್ಲೇ ಬೆಂಗಳೂರಿನಲ್ಲಿರೋದು. ಅಂದ್ರೆ ತೋಡ್ ಬರೋಡ್ ಚೆನ್ನಪ್ಪನ್ನ ಅಂತ ಬಂದದ್ದು ನೀನೇನಾ? ಹೌದಮ್ಮ, ತೋಳ್ ಮರೋಳ್ ಚೆನ್ನಪ್ಪನಾಗ ಬಂದಿದ್ದಂತೂ ನಿಜ. ಆ ಬಂದಾಗ ಸ್ವಲ್ಪ ಬೊಗಳೆ ಬಿಟ್ಟಿದ್ದು ನಿಜ. ಆದ್ರೆ ಅದೆಲ್ಲ ನಿಮ್ ಮಗ ನನ್ನ ಫ್ರೆಂಡ್ ಕಿರಣ್ಗೋಸ್ಕರನೇ ಅಮ್ಮ. ಈ ವೇಷ ಎಲ್ಲ ಬರೀ ಸುಳ್ಳಮ್ಮ. ಸುಳ್ಳ? ಈಗೇನ್ ಸುಳ್ಳು ಹೇಳಕ್ ಬಂದಿದೀಯಾ? ಅಮ್ಮ, ಈಗ ಹೇಳಕ್ ಬಂದ್ರ ಸುಳ್ಳಲ್ಲಮ್ಮ. ಕಷ್ಟದಲ್ಲಿ ಸಿಕ್ಕಾಕೊಂಡಿರೋ ಕಿರಣನ ಬದುಕ್ಸಕ್ ಬಂದ್ರು ಒಳ್ಳೆ ಫ್ರೆಂಡ್ ಅಮ್ಮ. ಏನೋ ಇದು ನಂಗೊಂದು ಅರ್ಥನೇ ಆಗ್ತಾ ಇಲ್ವಲ್ವೋ? ಅಷ್ಟು ಬೇಗ ಅರ್ಥ ಆಗೋದಿಕ್ಕಿದೇನ್ ಮಕ್ಕಳಾಟನ? ಮೊದಲು ಅಲ್ಲಿಗೆ ಹೋಗೋಣ. ಎಲ್ಲ ನಿಮ್ಮಿಂದಾನೆ. ಮದುವೆ ಮಾಡ್ಕೊಂಡು ಮನೇಲಿ ಇರ್ಬೇಕಾದ ಮಗನ್ನ ಬುದ್ಧಿ ಕೆಡ್ಸಿ ಬೆಂಗಳೂರಿಗೆ ಕಳ್ಸಿದ್ರಿ. ಬೇಜಾರ್ ಮಾಡ್ಕೋಬೇಡ್ವೆ. ನೋಡು, ನೀನು ಹೊರಡೋದಿದ್ರೆ. ಹೌದಮ್ಮ, ಈಗ ನೀವು ಬರೋದೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದೇ ನಿಮಗೆ ಬರ್ಬೇಕಾದ ಬಾಬ್ತು ಚಿನ್ನ ಬೆಳ್ಳಿ ಬಂಗಾರ ಅಷ್ಟೇ. ಅಯ್ಯೋ, ಎಲ್ಲಿ ಹೇಳಿ ಮೊದ್ಲು ಗಂಟು ಮುಟ್ಟೆ ಕಟ್ಟಿ ಹೊರಡೋಣ. ಊಟ ಗೀಟ ಮಾಡ್ಕೊಂಡು ಹೋಗೋಣ ಕಣೆ. ಓ, ನಿಮ್ಮನ್ ಕಟ್ಕೊಂಡಾಗ್ದಿಂದ ಬರೀ ಊಟ ತಿಂಡಿನೇ ಆಯ್ತು. ಹೇಳ್ರಿ ಹೋಗೋಣ. ಹೇಳಿಪ್ಪ, ನಡೀರಿ. ಏನಮ್ಮ ಇದು? ಜಗಳ ಮಾಡ್ಕೊಂಡು ಜಾಗ ಖಾಲಿ ಮಾಡೋ ಬಾಡಿಗೆಯವ್ರ ಮನೆಯವರ ಹಾಗೆ ಬ್ಯಾಡ್ ಫೇಸ್ ಇಟ್ಕೊಂಡು ಡ್ಯಾಡಿನ ಕೇರ್ ಮಾಡ್ತೇನೆ ಹೋಗೋ ಹಾಗಿದೆ. ಅದಕ್ಕೂ ಸ್ವತಂತ್ರ ಇಲ್ವೇನೋ? ಚೆ ಯಾರ್ಯಾರಿಗೋ ಸ್ವತಂತ್ರ ಇರೋ ಈ ದೇಶದಲ್ಲಿ ನಿನಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸ್ವತಂತ್ರ ಭಾರತ ಅತಂತ್ರದಲ್ಲಿದೆ ಅಂತ ಅರ್ಥ. ಏನ್ ಮಾತಾಡಿದ್ರು ಏನೋ ಒಂದು ವಕ್ತಾಗಿ ಮಾತಾಡ್ತೀರಾ, ಇಲ್ಲ ತಮಾಷೆಯಾಗಿ ಮಾತಾಡ್ತೀರಾ? ಈ ಆಲ್ರೌಂಡರ್ ಅಮರನಾಥ್ ಆವಾಗ ತಮಾಷೆ ಮಾಡಿರಬಹುದು, ಆದ್ರೆ ಯಾರನ್ನೂ ಅವಮಾನ ಪಡಿಸಿಲ್ಲ. ಒಂದ್ ವೇಳೆ ಅವಮಾನ ಪಡಿಸಿದ್ರು ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಈಗ ನಿನ್ ಕಿರಣ್ ನಿನಗೆ ತಕ್ಕವನೋ ಅಲ್ವೋ, ಅವನಲ್ಲಿ ಥ್ರಿಲ್ ಇದೆಯೋ ಅಲ್ವೋ ಅಂತ ಒಂದು ಪರೀಕ್ಷೆ ಮಾಡಿದೆ. ಹಲೋ ಏನ್ ಬಾಯ್, ಏನ್ ಗೊತ್ತಿಲ್ಲ? I say you have been appointed. Sir. ಮಿಸ್ಟರ್ ಕಿರಣ್, ಮನುಷ್ಯನಿಗೆ ಎಷ್ಟು ಕೊಟ್ಟರು ಸಾಲದು ಅಂತ ಯಾರಾದ್ರೂ ಸುಮ್ಮನೆ ಕೂತಿರ್ತಾರ? ಇಲ್ಲ, ಏನಾದ್ರೂ ಮಾಡ್ತಾನೆ ಇರ್ತಾರೆ. ಆದ್ರೆ ನಿಮ್ ಕೆಲಸ ಇದೆಯಲ್ಲ, ನಥಿಂಗ್, ಏನು ಸಾಲದು. ಕಿರಣ್, ಬಾಸ್ ನಿಮ್ಗೆ ಲೆಟರ್ ಕೊಟ್ಟಿದ್ದಾರೆ.
ಏನು ರೆಸಿಗ್ನೇಷನ್ ಲೆಟ್ರಾ? ಹೌದು, ಬಾಸೇ ಇದನ್ನು ಡ್ರಾಫ್ಟ್ ಆಗಿಟ್ಟಿದ್ದಾರೆ, ನಿಮ್ಮ ಕೈಲಿ ಕೂಡ ಕೇಳಿದ್ದಾರೆ. ವಾಟ್ ಯು ಮೀನ್? ಅದ್ಯಾರೋ ಆಲ್ರೌಂಡ್ ಅಮರ್ನಾಥ್ ಅಂತೆ, ಬಾಸ್ಗೆ ಫೋನ್ ಮಾಡಿ ಹೇಳಿ ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬೇಕು ಅಂತ ಹೇಳಿದ್ದಾರೆ. ಸೇಲ್ಸು ಸುಮ್ಮನೆ ಆಗಲ್ಲ ಸರ್, ಸಮಥಿಂಗ್ ಎಕ್ಸ್ಟ್ರಾ ಎಫರ್ಟ್ಸ್ ಬೇಕು. ಎಕ್ಸ್ಟ್ರಾ ಎಫರ್ಟ್ಸ್ ಇದ್ರೆ ಡೆಫಿನೆಟ್ ಆಗಿ ದಾಡಿ ಕೂದಲು ಬೇಕಾದ್ರೂ ಸೇಲ್ ಮಾಡ್ಬಿಡ್ಬೋದು. ಇಸ್ ಇಟ್? ನಿಮ್ಮ ಪ್ರಾಡಕ್ಟ್ನ ತಯಾರಿಸೋದಕ್ಕೆ ಪುರ್ಸತ್ತಿಂದ ಹಾಗೆ ಮಾರ್ಕೆಟಲ್ಲಿ ನಾನು ಪುಷ್ ಮಾಡ್ತೀನಿ. ಓಕೆ, ಆಲ್ ರೈಟ್, ನಾಳೆಯಿಂದ ಕೆಲಸ ಶುರು ಮಾಡ್ಬಿಡಿ. ಥ್ಯಾಂಕ್ ಯು. ಏನು ಈ ಆಲ್ರೌಂಡ್ ಅಮರ್ನಾಥ್ನೇ ಆಟ ಆಡಿಸ್ತಾರ? ಏನಂತ ತಿಳ್ಕೊಂಬಿಟ್ಟ ಅವನು? ಯಾರೇ ಅವನು? ಎಲ್ಲಿದ್ದಾನೆ? ಹೇಗಿದ್ದಾನ ಅವನು? ಸಾರ್ ಒಳ್ಳೆ ಗುಂಡುಗಳೇ ಹೀರೋ ಇದ್ದಂಗಿದ್ದಾನೆ ಸಾರ್. ಓ, ಅವನು ಹೀರೋ ಆಗಿರೋ ಹೊತ್ತಿಗೆ ನನ್ನ ವ್ಯಾಪಾರವನ್ನ ಜೀರೋ ಮಾಡಿರೋದು. ಎಲ್ಲಿದ್ದಾನೆ? ಕರ್ಕೊಂಬನ್ರಿ. 4 ಪಂಚು ನನ್ನ ಕೈ ಸಾರ್. ಹೌದು, ಇದು ನನ್ನ ಕೈಯೇ. 4 ಪಂಚ್ ಕೊಟ್ಟು ಅವನ್ನ ಫ್ಲಾಟ್ ಮಾಡ್ಬಿಡ್ತೀನಿ. ಏನ್ರಿ ಅವನ ಹೆಸರು? ಈ ಬಿಸಿನೆಸ್ ಲೈನ್ಗೆ ಹೊಸಬಾ ಸರ್, ಯಾರೋ ಕಿರಣ್ ಅಂತೆ. ಇದು ನಿಮ್ಮ ಕಮಿಷನ್ ಚೆಕ್ 15,300 ರೂಪಾಯಿ ಇದೆ. ಆದ್ರೆ ಹಿ ಒನ್. ಐ ಲೈಕ್ ಇಟ್. ಬಟ್ ಯು ಟೂ ಲೇಟ್ ಪಾಪ. ನೀವು ನಿಮ್ಮ ವರ ಪರೀಕ್ಷೆ ಮುಗಿಸಿ ಅವ್ರನ್ನ ಆರಿಸೋಷ್ಟೊತ್ತಿಗೆ ಅವ್ರ ಮನ್ಸನ್ನ ಬೇರೊಬ್ಳು ಕದ್ದು ಮುಚ್ಚಿಟ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಯಾರು ಅಂತ ನಿನಗೆ ಗೊತ್ತಮ್ಮ? ಗೊತ್ತಿರೋದು ಅವಳ ಧ್ವನಿ, ಅವಳು ಬರೆಯೋ ಅಕ್ಷರ ಅಷ್ಟೇ. ಯು ಮೀನ್? ಫೋನ್ ಮಾಡಿದ್ಲು, ಕಿರಣ್ಗೆ ನನ್ನ ಕಣ್ಮುಂದೆನೆ ಹೂವಿನ ಜೊತೆ ಕಾಗ್ದ ಕಳಿಸಿದ್ಲು. ಓಹೋ, ಹಾಗಿದ್ರೆ ಆವತ್ತಿಂದಲೇ ನಿಮ್ಮಿಬ್ಬರ ಮಧ್ಯೆ ಅವಳು ಬರ್ತಿರೋದು ಅನ್ನೋ? ಇನ್ನೆಲ್ಲಿ, ಬಂದಾಗೋಯ್ತು. ಅವ್ರನ್ನ ಅವಳ ಕಡೆ ಮಾಡ್ಕೊಂಡಿದ್ದ ಆಯ್ತು. ನೀನೇನು ಯೋಚನೆ ಮಾಡ್ಬೇಡಮ್ಮ, ನಿನಗ್ ಬೇಡ ಅಂದ್ಮೇಲೆ ನನಗೂ ಬೇಡ. ಈ ಆಲ್ರೌಂಡರ್ ಅಮರ್ನಾಥ್ ಅದಕ್ಕೂ ಒಂದು ಪ್ಲಾನ್ ಇಟ್ಟಿದ್ದಾನೆ. ಮುಂದಿನ ಸಲ ಅವ್ನು ನಿನ್ ಕಣ್ಣಿಗೆ ಬಿದ್ದಾಗ, ಅಲ್ಲಲ್ಲ ನೀನು ಅವನ ಕಣ್ಣಿಗೆ ಬಿದ್ದಾಗ ನಿನ್ನ ಕುತ್ತಿಗೆನಲ್ಲಿ ಒಂದು ಫಸ್ಟ್ ಕ್ಲಾಸ್ ತಾಳಿ ಇರುತ್ತೆ. ಏನಂತೀಯ? ಏನು ಅನ್ಲೇ ಇಲ್ವಲ್ಲ? ಅಲ್ಲ, ನಾನು ಆ ಕಾಲದಲ್ಲಿ ಬ್ರಿಟಿಷರ್ಸ್ನೇ ಅರ್ಥ ಮಾಡ್ಕೊಂಡವನು, ಈಗ ನನ್ನ ಬೇಬಿನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ವಲ್ಲ?